ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಇನ್ಫಾರ್ಮೇಷನ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ. ಸೊ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, DA ಹೆಚ್ಚಳ ಕರ್ನಾಟಕ 2025 ಸರ್ಕಾರಿ ನೌಕರರಿಗೆ ಹೊಸ ತುಟ್ಟಿ ಭತ್ಯೆ ಯಾವಾಗ? ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು, ನಿವೃತ್ತಿ ಮತ್ತು ನಿಗಮ ಮಂಡಳಿ ಸಿಬ್ಬಂದಿಗಳಿಗೆ ತುಟ್ಟಿ ಭತ್ಯೆ ಹೆಚ್ಚಳವು ಪ್ರಮುಖ ಆರ್ಥಿಕ ಸಹಾಯವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಜೀವನ ವೆಚ್ಚ ಏರಿಕೆಗೆ ಅನುಗುಣವಾಗಿ DAಯನ್ನು ಪರಿಷ್ಕರಿಸಲಾಗುತ್ತಿದೆ. ಹಾಗಾಗಿ 2024ರಲ್ಲಿ DA ಹೆಚ್ಚಳದ ವಿವರವನ್ನು ನಾವು ಗಮನಿಸಿದರೆ, ಮೊದಲು ಹೆಚ್ಚಳ ಮಾರ್ಚ್ 12, 2024ರಂದು DA 38.75%ರಿಂದ 42.5%ಗೆ ಏರಿಕೆ. ಅದು ಕೂಡ ಜನವರಿ 1, 2024ರಿಂದ ಪೂರ್ವನ್ವಯವಾಗುವಂತೆ. ಎರಡನೇ ಹೆಚ್ಚಳ ನವೆಂಬರ್ 27, 2024. ಆಗ DAಯನ್ನು ಮರ್ಜ್ ಮಾಡಲಾಗಿತ್ತು 7th ಪೇ ಕಮಿಷನ್ ಏನು ಇಂಪ್ಲಿಮೆಂಟ್ ಆದಾಗ. ಹಾಗಾಗಿ ನವೆಂಬರ್ 27, 2024ರ ಪ್ರಕಾರ ಜುಲೈ ತಿಂಗಳಿಂದ ನಮ್ಮ DA ಬರುವುದು 8.50%ರಿಂದ 10.75ಕ್ಕೆ ಏರಿಕೆ. ಆಗಸ್ಟ್ 1, 2024ರಿಂದ ಪೂರ್ವನ್ವಯವಾಗುವಂತೆ. ಈ ಹೆಚ್ಚಳಗಳು ಸುಮಾರು 5.2 ಲಕ್ಷ ಸರ್ಕಾರಿ ನೌಕರರು, 3 ಲಕ್ಷ ನಿಗಮ ಸಿಬ್ಬಂದಿ ಮತ್ತು 4.5 ಲಕ್ಷ ನಿವೃತ್ತರಿಗೆ ಲಾಭ ನೀಡಿದೆ. ಸೊ ಇದು ಬಂದುಬಿಟ್ಟು ಒಂದು ಬೇಸಿಕ್ ಚಾರ್ಟ್ ಇದೆ. ಈಗ ನಿಮ್ಮ ಬೇಸಿಕ್ಗೆ DAಯನ್ನು ಇನ್ಕ್ರೀಸ್ ಮಾಡಿದರೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್, ನಮ್ಮ ಈ ಒಂದು ಯೂಟ್ಯೂಬ್ ವಿಡಿಯೋನ ಕಮೆಂಟ್ನಲ್ಲಿ. ಸೊ ಕಂಪ್ಲೀಟಾಗಿ ನಿಮ್ಮ ಪೇಮೆಂಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನೀಡಲಾಗುವುದು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.